Hey guys, I'm back with a new video. Hope you all are doing great. ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರಾಟಜಿ ಅದು ಇನಿಷಿಯಲ್ ಬ್ಯಾಲೆನ್ಸಿಂಗ್ ಸ್ಟ್ರಾಟಜಿ ಅಂತ. ಈ ಸ್ಟ್ರಾಟಜಿನ ಹೇಗೆ ಯೂಸ್ ಮಾಡೋದು ಮತ್ತೆ ಈ ಸ್ಟ್ರಾಟಜಿ ಹೇಗೆಲ್ಲ ವರ್ಕ್ ಆಗುತ್ತೆ ಅಂತ ನೋಡೋಣ. ಈ ಸ್ಟ್ರಾಟಜಿನ ಯೂಸ್ ಮಾಡಬೇಕು ಅಂದ್ರೆ ನಾವು ಮೇನ್ಲಿ 2 ಪಾಯಿಂಟ್ಸ್ನ ಕನ್ಸಿಡರೇಷನ್ ಇಟ್ಕೊಬೇಕಾಗುತ್ತೆ. ಇನಿಷಿಯಲ್ ಬ್ಯಾಲೆನ್ಸಿಂಗ್ ಲೋ ಮತ್ತೆ ಇನಿಷಿಯಲ್ ಬ್ಯಾಲೆನ್ಸಿಂಗ್ ಹೈನ ನಾವು ಮಾರ್ಕ್ ಮಾಡ್ಕೊಬೇಕು. ಮತ್ತೆ ಇನ್ ಕೇಸ್ ಇನಿಷಿಯಲ್ ಬ್ಯಾಲೆನ್ಸಿಂಗ್ ಹೈನ ಏನಾದರೂ ಮಾರ್ಕೆಟ್ ಬ್ರೇಕ್ ಮಾಡ್ತು ಅಂದ್ರೆ ನಾವು ಬೈ ಸೈಡ್ ಎಂಟ್ರಿಯನ್ನು ಕೊಡಬೇಕಾಗುತ್ತೆ. ಇನಿಷಿಯಲ್ ಬ್ಯಾಲೆನ್ಸಿಂಗ್ ಲೋನ ಏನಾದರೂ ಬ್ರೇಕ್ ಮಾಡ್ತು ಅಂದ್ರೆ ಸೆಲ್ ಸೈಡ್ ಎಂಟ್ರಿಯನ್ನು ಕೊಡಬೇಕಾಗುತ್ತೆ. ಈ ಇನಿಷಿಯಲ್ ಬ್ಯಾಲೆನ್ಸಿಂಗ್ ಲೋ ಮತ್ತು ಹೈನ ಹೇಗೆ ಮಾರ್ಕ್ ಮಾಡ್ಕೊಳೋದು ಅಂತ ನೋಡೋಣ. ಸೊ ಇನಿಷಿಯಲ್ ಬ್ಯಾಲೆನ್ಸಿಂಗ್ ಹೈ ಮತ್ತು ಲೋನ ಏನಾದರೂ ನಾವು ಮಾರ್ಕ್ ಮಾಡ್ಕೊಬೇಕು ಅಂದರೆ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ 12th ಕ್ಯಾಂಡಲ್ ಅಥವಾ 10 ಗಂಟೆ 10 ನಿಮಿಷದ ಕ್ಯಾಂಡಲ್ನ ನಾವು ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಅಂದರೆ ಹೈ ಮತ್ತು ಲೋನ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ನೋಡಿ 12th ಕ್ಯಾಂಡಲ್ 1 2 3 4 5 6 7 8 9 10 ಇಲ್ಲಿ ಓಕೆ. ಈ ರೆಡ್ ಕ್ಯಾಂಡಲ್ ಕಾಣಿಸ್ತಾ ಇದೆಯಲ್ಲ, ಇದು 12th ಕ್ಯಾಂಡಲ್ ಅಥವಾ 10 ಗಂಟೆ 10 ನಿಮಿಷದ ಕ್ಯಾಂಡಲ್ ಇದಾಗಿರುತ್ತೆ. ಇದರ ಹೈ ಮತ್ತು ಲೋನ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಈ ಕ್ಯಾಂಡಲ್ನ ಹೈ ಮತ್ತು ಲೋನ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಈಗ ಇದು 12th ಕ್ಯಾಂಡಲ್, 14th ಕ್ಯಾಂಡಲ್ ಇನಿಷಿಯಲ್ ಬ್ಯಾಲೆನ್ಸಿಂಗ್ ಲೋನ ಬ್ರೇಕ್ ಮಾಡಿದೆ. ಸೊ ನಾನು ಈ ಕ್ಯಾಂಡಲ್ ಹತ್ರ ಸೆಲ್ ಎಂಟ್ರಿನ ತಗೊಳ್ತೀನಿ. ಆಲ್ಮೋಸ್ಟ್ 0.6 to 1% ನಾನು ಇಲ್ಲಿ ಪ್ರಾಫಿಟ್ನ ಈಸಿಯಾಗಿ ಬುಕ್ ಮಾಡ್ಬೋದಾಗಿರುತ್ತೆ. ನಾವು ಇಲ್ಲಿ ಸ್ಟಾಪ್ ಲಾಸ್ ಹೇಗೆ ಇಟ್ಕೊಬೇಕು ಅಂದರೆ ಇನಿಷಿಯಲ್ ಬ್ಯಾಲೆನ್ಸಿಂಗ್ ಹೈ ಅಥವಾ ಅದರ ಅಬೌವ್ 1 or 2 ಪಾಯಿಂಟ್ಸ್ ನಾವು ಸ್ಟಾಪ್ ಲಾಸ್ನ ಇಟ್ಕೊಬೋದಾಗಿರುತ್ತೆ. ಸೊ ಇದೇ ರೀತಿ ಇದೇ ಸ್ಟಾಕ್ಸ್ನ ನಾವು ಬ್ಯಾಕ್ ಟೆಸ್ಟ್ ಮಾಡಿ ನೋಡೋಣ, ಅಂದರೆ ಪ್ರೀವಿಯಸ್ ಡೇ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಓಕೆ, ಅಗೈನ್ ಸೇಮ್ ಪ್ರೊಸೀಜರ್. 12th ಕ್ಯಾಂಡಲ್ ಅಂದರೆ 10 ಗಂಟೆ 10 ನಿಮಿಷದ ಕ್ಯಾಂಡಲ್ ಯಾವುದು ಅಂತ ನಾವಿಲ್ಲಿ ನೋಡ್ಕೊಬೇಕಾಗುತ್ತೆ. ಸೊ ನೋಡಿ, ಇದು 12th ಕ್ಯಾಂಡಲ್ನ ಹೈ ಮತ್ತು 12th ಕ್ಯಾಂಡಲ್ನ ಲೋ. ನಾನಿಲ್ಲಿ 12th ಕ್ಯಾಂಡಲ್ನ ಹೈ ಮತ್ತು ಹೈ ಅಂದರೆ 12th ಕ್ಯಾಂಡಲ್ನ ಲೋ ಮತ್ತು ಹೈನ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀನಿ. ಅದು ಇನಿಷಿಯಲ್ ಬ್ಯಾಲೆನ್ಸಿಂಗ್ ಲೋ ಮತ್ತು ಇನಿಷಿಯಲ್ ಬ್ಯಾಲೆನ್ಸಿಂಗ್ ಹೈ ಅಂತ. ಸೊ ನೋಡಿ, ಇದು 12th ಕ್ಯಾಂಡಲ್, 13th ಕ್ಯಾಂಡಲ್ ಇಟ್ ಸೆಲ್ಫ್ ಬ್ರೇಕ್ ಆಗಿದೆ. ಸೊ ನಾನಿಲ್ಲಿ ಸೆಲ್ ಎಂಟ್ರಿಯನ್ನು ಇಲ್ಲಿ ತಗೊಳ್ತೀನಿ. ನೋಡಿ, ಹಾಗೆ ಮಾರ್ಕೆಟ್ ಸ್ಟಾಪ್ ಲಾಸ್ ಇದಕ್ಕೆ ಇಟ್ಟೇ ಆಗಲ್ಲ. ಆಲ್ಮೋಸ್ಟ್ ಇಲ್ಲಿವರೆಗೂ ರೀಚ್ ಆಗಿ ಮಾರ್ಕೆಟ್ ಡೌನ್ಫಾಲ್ ಆಗಿದೆ. ಅಂದರೆ ಆಲ್ಮೋಸ್ಟ್ 2% ಪ್ರಾಫಿಟ್ನ ನಾವಿಲ್ಲಿ ಬುಕ್ ಮಾಡ್ಕೊಬೋದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನೋಡೋಣ, ಇದು ಇನಿಷಿಯಲ್ ಬ್ಯಾಲೆನ್ಸಿಂಗ್ ಕ್ಯಾಂಡಲ್ ಆಗಿರುತ್ತೆ. ಇದರ ಹೈ ಮತ್ತು ಲೋನ ನಾವು ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಇನಿಷಿಯಲ್ ಬ್ಯಾಲೆನ್ಸಿಂಗ್ ಹೈ ಆ್ಯಂಡ್ ಇನಿಷಿಯಲ್ ಬ್ಯಾಲೆನ್ಸಿಂಗ್ ಲೋ ಇದಾಗಿರುತ್ತೆ. ಸೊ ನೋಡಿ, ಮಾರ್ಕೆಟ್ ಇಲ್ಲಿ ಓಪನ್ ಆಗಿದೆ. ಇದು 12th ಕ್ಯಾಂಡಲ್ ಇನಿಷಿಯಲ್ ಬ್ಯಾಲೆನ್ಸಿಂಗ್ ಹೈ ಮತ್ತು ಲೋನ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಯಾಂಡಲ್ ಇಟ್ ಸೆಲ್ಫ್ ಒಂದು ಬ್ರೇಕ್ ಆಗಿದೆ. ನಾನಿಲ್ಲಿ ನಿಯರ್ಲಿ ಇಲ್ಲಿ ನಾನು ಸೆಲ್ ಎಂಟ್ರಿಯನ್ನು ಕೊಟ್ಟಿರ್ತೀನಿ. ಸೊ ಮಾರ್ಕೆಟ್ ನೋಡಿ, ಎಕ್ಸಾಕ್ಟ್ಲಿ ಇನಿಷಿಯಲ್ ಬ್ಯಾಲೆನ್ಸಿಂಗ್ ಹೈ ಹತ್ರ ಲಾಂಗ್ ವಿಕ್ ಫಾರ್ಮೇಷನ್ ಮಾಡಿ ಮತ್ತು ಸೆಲ್ ಸೈಡೇ ಹೋಗಿದೆ. ಆಲ್ಮೋಸ್ಟ್ 2%ನ ಪ್ರಾಫಿಟ್ನ ನಾವು ಬುಕ್ ಮಾಡ್ಕೊಬೋದಾಗಿರುತ್ತೆ. ಸೊ ಈ ರೀತಿ ಇನಿಷಿಯಲ್ ಬ್ಯಾಲೆನ್ಸಿಂಗ್ ಲೋ ಮತ್ತು ಹೈನ ಮಾರ್ಕ್ ಮಾಡಿಕೊಂಡು ಮಾರ್ಕೆಟ್ ಡೈರೆಕ್ಷನ್ ಫಾಲೋ ಆಗೋದ್ರಿಂದ ನಾವು ಒಳ್ಳೆ ರಿಸಲ್ಟ್ನ ಪಡಿಬೋದಾಗಿರುತ್ತೆ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.